ಲಲಿತಾ ವಿದ್ಯಾಲಯ ಶಾಲೆಯ ಕಾಲೇಜು ರಸ್ತೆಯ ಯಂದೇಖೂಡ್ ಸಿಗ್ನಲ್ ಕಂಬವನ್ನು ವಾಹನ ಡಿಕ್ಕಿ ಹೊಡೆದು ಕಂಬ ಧ್ವಂಸಗೊಂಡಿದೆ. 10 ದಿನಗಳಾದರೂ ಈ ಸಿಗ್ನಲ್ ಕಂಬವನ್ನು ಪುನಃ ಸ್ಥಾಪಿಸಲಾಗಿಲ್ಲ. ನಮ್ಮ ಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿದಾಗ ಸ್ಥಳೀಯ ಪೊಲೀಸರು ಸಮಸ್ಯೆಗಳನ್ನು ವಿವರಿಸಿದರು. ಖಡೆಬಜಾರ್ ಚಂದಗಡ್ ರಸ್ತೆ ಮತ್ತು ಮುಖ್ಯ ರಸ್ತೆಯಲ್ಲಿ ವಾಹನಗಳ ನಿಯಂತ್ರಣ ಇದೀಗ ಪೊಲೀಸರಿಗೆ ಸವಾಲಾಗಿದೆ. 10 ದಿನಗಳ ಹಿಂದೆ ಹಾನಿಯಾದ ಸಿಗ್ನಲ್ ಬಗ್ಗೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದು ಸಾರ್ವಜನಿಕರ ಆಶ್ಚರ್ಯವನ್ನು ವ್ಯಕ್ತಪಡಿಸಿದೆ. ಯಂದೇಖೂಡ್ ಸಿಗ್ನಲ್ ಬಿದ್ದಿದ್ದು ತಾಂತ್ರಿಕ ತೊಂದರೆಗಳಿಂದ. ಸಂಭಾಜಿ ಚೌಕ್ ಮತ್ತು ಸರ್ದಾರ್ ಮೈದಾನದ ಸಿಗ್ನಲ್ಗಳು ಕಾರ್ಯನಿರತವಾಗಿಲ್ಲ. ಫಿಶ್ ಮಾರ್ಕೆಟ್ ಮತ್ತು ಗೊಗ್ಟೆ ಚೌಕ ಸಿಗ್ನಲ್ಗಳಲ್ಲೂ ವ್ಯತ್ಯಯವಿದೆ. ಈ ಪರಿಣಾಮ ಈ ಎಲ್ಲ ಚೆನ್ನಮ್ಮ ಚೌಕ ಸಿಗ್ನಲ್ ಮೇಲೆ ತೀವ್ರ ಒತ್ತಡ ಬಿತ್ತು ಬೀರುತ್ತಿದೆ. ಎಲ್ಲೆಡೆ ವಾಹನ ದಟ್ಟಣೆ ಉಂಟಾಗಿದೆ. ಕಾಂಗ್ರೆಸ್ ರಸ್ತೆ, ಕಾಲೇಜ್ ರಸ್ತೆ ಮತ್ತು ಚಂದಗಡ್ ಕಡೆಯಿಂದ ಬರುವ ವಾಹನಗಳು ರಾಣಿ ಚೆನ್ನಮ್ಮ ಚೌಕನಲ್ಲಿ ತೀವ್ರ ಸಮಸ್ಯೆ ಉಂಟು ಮಾಡುತ್ತಿವೆ. ವಿದ್ಯಾರ್ಥಿಗಳು ಮತ್ತು ಪಾದಚಾರಿಗಳಿಗೆ ಹೆಚ್ಚಿನ ತೊಂದರೆ ಉಂಟಾಗಿದೆ. 10 ದಿನಗಳಾದರೂ ಸಿಗ್ನಲ್ ದುರಸ್ತಿ ಮಾಡದ ಕಾರಣ ಯಂದೇಖೂಡ್ ಸಿಗ್ನಲ್ ಠಾಣೆಯ ಪೊಲೀಸರು ತೊಂದರೆ ಅನುಭವಿಸುತ್ತಿದ್ದಾರೆ. ನಾವು ಕೈ ಉಪಯೋಗಿಸಿ ವಾಹನಗಳನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಿದ್ದೇವೆ. ಆದರೆ ಚಾಲಕರು ಗಮನಿಸುತ್ತಿಲ್ಲ ಎಂದು ಒಬ್ಬ ಪೊಲೀಸ್ ಹೇಳಿದ. ನಗರದ ವಾಹನ ದಟ್ಟಣೆ ಮತ್ತು ರಸ್ತೆಗಳ ಪರಿಸ್ಥಿತಿಯನ್ನು ಗಮನಿಸಿದರೆ ಈ ಸಮಸ್ಯೆಗೆ ತಕ್ಷಣದ ಪರಿಹಾರ ಅಗತ್ಯವಿದೆ. ಮಹಾನಗರ ಪಾಲಿಕೆ, ಪೊಲೀಸ್ ಇಲಾಖೆ ಅಥವಾ ಸಾರ್ವಜನಿಕರ ನಿರ್ಮಾಣ ಇಲಾಖೆ ಈ ಬಗ್ಗೆ ಗಮನಹರಿಸಬೇಕು ಎಂಬ ಸಾರ್ವಜನಿಕರ ಆಕ್ರೋಶ ಸ್ಪಷ್ಟವಾಗಿದೆ. ಕ್ಯಾಮರಾಮ್ಯಾನ್ ಸಂಕಲ್ಪ ಶಿಂದೆ ಜೊತೆ ಚೇತನ್ ಲಕ್ಕೇಬೈಲ್ಕರ್, KMM ಕನ್ನಡ, ಬೆಳಗಾವಿ.